ಗುಬ್ಬಿ ತಾಲೂಕಿನ ಚಿಕ್ಕೋನಹಳ್ಳಿ ಶ್ರೀ ಕ್ಷೇತ್ರ ಲಕ್ಷ್ಮೀ ನರಸಿಂಹಸ್ವಾಮಿಯ ಪರ ಮತ್ತು ತಿರು ಕಲ್ಯಾಣೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿತು. ಮುಂಜಾನೆಯಿಂದಲೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನಡೆದು ಮಧ್ಯಾಹ್ನ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. 4,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ತಿರು ಕಲ್ಯಾಣೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ, ಚಿಕ್ಕೋನಹಳ್ಳಿ ಗ್ರಾಮ ನಮ್ಮದು. ಇದು ಊರು. ಇಲ್ಲಿ 3 ವರ್ಷಕ್ಕೊಮ್ಮೆ ಪುರ ಮತ್ತು ಶ್ರೀ ತಿರು ಕಲ್ಯಾಣ ಮಹೋತ್ಸವ ಅಂತೇಳಿ ಲೋಕ ಕಲ್ಯಾಣಾರ್ಥಕವಾಗಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ 3 ವರ್ಷಕ್ಕೊಂದ್ಸಲೂ ಕಲ್ಯಾಣೋತ್ಸವನ ನಾವು ವಿಜೃಂಭಣೆಯಿಂದ ಆಚರಿಸ್ತೀವಿ. ಒಂದು 5,000 ರಿಂದ 6,000 ಜನ ಭಕ್ತಾದಿಗಳು ಬರ್ತಾರೆ. ಅನ್ನದಾಸೋಹ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತೆ. 16/6/2026 ಮಂಗಳವಾರ ಸಂಜೆ ಗೋಧೂಳಿ ಸಮಯದಲ್ಲಿ ಫಸ್ಟು ನಾವು ಗಂಗೆ ಪೂಜೆ, ಪುಣ್ಯಾಹ, ಮಹಾಗಣಪತಿ ಪೂಜೆ ಮುಖಾಂತರ ದೇವಸ್ಥಾನಕ್ಕೆ ಸ್ವಾಮಿಯನ್ನು ಬರಮಾಡಿಕೊಂಡು ನಂತರ ಸಂಜೆ ಗಣಪತಿ ಹೋಮ, ಸುದರ್ಶನ ಹೋಮ, ನಾರಸಿಂಹ ಹೋಮ ಎಲ್ಲನೂ ವಿಜೃಂಭಣೆಯಾಗಿ ನೆರವೇರಿಸಿದ್ದು. ಈಗ ಪ್ರಾತಃ ಕಾಲದಲ್ಲಿ ಅಂದರೆ 27 ಮಂಗಳವಾರ, ಬುಧವಾರ ಗೋಧೂಳಿ ಸಮಯದಲ್ಲಿ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಮತ್ತು ಹೋಮ, ಮಹಾಪೂರ್ಣಾವತಿ ಇದೆಲ್ಲ ಮುಗಿಸ್ಬಿಟ್ಟು ಅದಾದ ನಂತರ 2 ಗಂಟೆಗೆ ಅಂದರೆ 12 ಗಂಟೆಯಿಂದ 2 ಗಂಟೆ ಸಮಯದಲ್ಲಿ ಸ್ವಾಮಿಯವರಿಗೆ ಕಲ್ಯಾಣ ಮಹೋತ್ಸವವನ್ನು ಮಾಡಿರುತ್ತೇವೆ. ಪ್ರತಿ 3 ವರ್ಷಕ್ಕೊಮ್ಮೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಪರ ಮತ್ತು ತಿರುಕಲ್ಯಾಣೋತ್ಸವ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಚಿಕ್ಕೋನಹಳ್ಳಿ, ಕಡೇಪಾಳ್ಯ, ನಡುಪಾಳ್ಯ ಗ್ರಾಮಸ್ಥರು ಮತ್ತು ಆಜುಬಾಜು ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಿಂದ ನೆರವೇರಿಸ್ತಾ ಬಂದಿದ್ದೀವಿ. ಈ ದಿವಸ ಅಂದರೆ 16/6/2026 ಮತ್ತು 17/6/2027 2 ದಿನ ಕಾರ್ಯಕ್ರಮ ಇರ್ತದೆ. 2 ದಿನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡ್ಕೊಂಬಂದಿರ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಈ ಗ್ರಾಮದಲ್ಲಿ ವಾಸಿಸುವ ಎಲ್ಲರಿಗೂ ಮತ್ತು ಸಕಲ ಭಕ್ತಾದಿಗಳು ಒಳ್ಳೆಯ ನೆಮ್ಮದಿ, ಶಾಂತಿ ಮತ್ತು ಐಶ್ವರ್ಯ, ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿವಸ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ದಾಸೋಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ. ಸುಮಾರು ಸಾವಿರಾರು ಭಕ್ತಾದಿಗಳು ಬಂದು ಈ ದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಹಿಂದಿನಿಂದಲೂ ಕೂಡ ನಮ್ಮ ಪೂರ್ವಜರು ಮತ್ತು ನಮ್ಮ ಗ್ರಾಮಸ್ಥರು ಆ ಒಂದು ಹೆಸರಿನಲ್ಲಿ ಯಾವುದೇ ಒಂದು ದೇವಸ್ಥಾನದ ದಾಸೋಹ ಅನ್ನೋದಕ್ಕಿಂತ ಹಿಂದಿನಿಂದಲೂ ಪುರ ಅಂತಲೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ವಿಚಾರ ನೋಡಿದ್ರೆ ಯಾವುದೇ ನಮ್ಮ ಚಿಕ್ಕನಹಳ್ಳಿಯಲ್ಲಿ ಏನೇ ಸೇವೆ ನಡೀಬೇಕು ಅಂದರೂ ಎಲ್ಲ ಗ್ರಾಮಸ್ಥರ ಹಣದಿಂದಲೇ ಮತ್ತು ಸಾರ್ವಜನಿಕರು ನಮ್ಮ ದೇವ್ರುಗಳಿಗೆ ಒಕ್ಕಲಿದ್ದಾರೆ. ಅಂದರೆ ಗುಬ್ಬಿ ತಾಲೂಕು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಎಲ್ಲ ನಮ್ಮ ಹಳ್ಳಿಗಳಲ್ಲಿ ಈ ದೇವರಿಗೆ ಒಕ್ಕಲಿದ್ದಾರೆ, ಎಲ್ಲ ಕಡೆಯೂ ಇದ್ದಾರೆ. ಆ ಒಂದು ಅವ್ರೇನು ಮಾಡ್ತಾರೆ ಅಂದರೆ ನಾವೇನಾದರೂ ಒಂದು ದೇವಸ್ಥಾನ ಏನು ಮೊನ್ನೆಲ್ಲ ದೇವಸ್ಥಾನ ಓಪನ್ ಮಾಡೋದು ಸಹ ಬಂದು ಅವರೆಲ್ಲ ಹಣಕಾಸು ಮತ್ತು ರೇಷನ್ನು ಏನೇನು ಬೇಕು ಎಲ್ಲ ಜನಗಳೇ ಕೊಡೋದು. ಈ ರೀತಿ ಕೊಟ್ಕೊಂಡು ಈ ಒಂದು ದಾಸೋಹ ಕಾರ್ಯಕ್ರಮ ಒಂದು 7ನೇ ವರ್ಷದ ಇವತ್ತು ಅಲ್ಲಿ ಜಾಸ್ತಿ ದಿವಸ ಆಯಿತು ಮಾಡಿರಲಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಎಲ್ಲ ಹಳ್ಳಿಗಳು ನಮ್ಮ ಅಕ್ಕಪಕ್ಕ 3-4 ಹಳ್ಳಿ ಏನು ನಾವೆಲ್ಲ ಬರ್ತೀವೋ ಜನಗಳ ಸಹಕಾರದಿಂದಲೇ ಈ ಒಂದು ದೇವಸ್ಥಾನ ದಾಸೋಹ ನಡೀತಿರೋದು. ಇದು ಏನಪ್ಪ ಅಂದರೆ ದಾಸೋಹ ಅಂದರೆ ನಮ್ಮ ಗ್ರಾಮಸ್ಥರು ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ದಾಸೋಹ ಇರಲಿ, ಅದನ್ನು ಖುದ್ದಾಗಿ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಯುವಕರುಗಳು ಹೆಚ್ಚಾಗಿ ಇವತ್ತು ಎಲ್ಲರೂ ಅಡುಗೆ ಭಟ್ರನ್ನ ಕರೆಸ್ತಾರೆ. ನಮ್ಮ ಗ್ರಾಮಗಳಲ್ಲಿ ಅಡುಗೆ ಭಟ್ರು ಕರೆಸಿಲ್ಲ, ಎಲ್ಲನ ಸ್ವಇಚ್ಛೆಯಿಂದ ನಮ್ಮ ಗ್ರಾಮಸ್ಥರುಗಳು ಸೇರಿ ಇಷ್ಟೆಲ್ಲ ಅಂಡೆಗಳು, ಸಾಂಬಾರು ಮತ್ತು ಕೀರು, ರೈಸು ಮತ್ತು 4-5 ಕ್ವಿಂಟಲ್ ಅಕ್ಕಿ ಬಸ್ತು ಈ ರೀತಿ ಸೇವೆ ಮಾಡೋದ್ರಾಗೆ ನಮಗೆ ಭಾಳ ಸಂತೋಷ ಆಗುತ್ತೆ. To KK Jungle Resort Tumco.
forest breeze sway. From the bonfire light to the morning dew, Tumkur is calling and we're waiting for you. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.